ಓಕೆ, ಆಲ್ರೆಡಿ ನಿನ್ನೆ ಕೂಡ ಮಂತ್ರಿಗಳು ಹೇಳಿದರು 60 ವರ್ಷ ಮೇಲ್ಪಟ್ಟವರು ಮಾಸ್ಕ್ ಕಡ್ಡಾಯ ಅನ್ನುವಂಥದ್ದು. ದಯವಿಟ್ಟು 60 ವರ್ಷ ಮೇಲ್ಪಟ್ಟವರು ಮಾಸ್ಕ್ ಕಡ್ಡಾಯ ಹಾಕ್ಕೊಳ್ಳಿ. ಹಾಗಂತ ಉಳಿದವರು ಹಾಕ್ಕೋಬೇಕು ಅಂತ ಮನಸ್ಸಿದ್ರೆ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಮುನ್ನೆಚ್ಚರಿಕೆ ಎಷ್ಟು ಬೇಕಿದ್ರೆ ವಹಿಸ್ಬೋದು. 60 ವರ್ಷ ಮೇಲ್ಪಟ್ಟವರಿಗೆ ಮಾಸ್ಕ್ ಕಡ್ಡಾಯ ಇರುತ್ತೆ. ಇನ್ನು ಸ್ವಲ್ಪ ಶರೀರ ದುರ್ಬಲವಾಗಿದ್ದರೆ ಮಾಸ್ಕ್ ಹಾಕೊಳ್ಳಿ. ILI, ಸಾರಿ, RT-PCR ಟೆಸ್ಟ್ ಮಾಡಿಸ್ಕೊಳ್ಳಿ. ಈಗಾಗಲೇ ಪ್ರತಿದಿನ 5,000 ಟೆಸ್ಟ್ ಮಾಡಬೇಕು ಅಂತೇಳಿ ಒಂದು ನಿರ್ಧಾರವನ್ನು ಕೈಗೊಂಡಿದೆ ಆರೋಗ್ಯ ಇಲಾಖೆ. ಆ್ಯಂಡ್ ದೆನ್ ದಿನೇಶ್ ಗುಂಡೂರಾವ್ ಅವರು ಕೂಡ ಇದರ ಬಗ್ಗೆ ಭಾಳ ಫಾಸ್ಟಾಗಿ ಬಿಹೇವ್ ಮಾಡ್ತಾ ಇದ್ದಾರೆ. ಈಗಾಗಲೇ ರಾಜ್ಯದಲ್ಲಿ ಕೊರೋನಾಗೆ 61 ವರ್ಷದ ವ್ಯಕ್ತಿ ಮೃತಪಟ್ಟಿದ್ದಾರೆ ಎನ್ನುವಂಥ ಮಾಹಿತಿಗಳಿದೆ. ಆದರೆ ಅವರು ಕೊರೋನಾದಿಂದಲೇ ತೀರ್ಕೊಂಡಿದ್ದಾರೆ ಅಥವಾ ಅವರಿಗೆ ಬೇರೆ ಬೇರೆ ರೋಗ ರುಜಿನಗಳಿತ್ತು ಆ ಕಾರಣಕ್ಕಾಗಿ ಅನ್ನೋದು ಇನ್ನೂ ಸ್ಪಷ್ಟವಾಗಿಲ್ಲ. ಯಾಕಂದರೆ ಅವರ ಕೊರೋನಾ ಟೆಸ್ಟನ್ನು ಕಳಿಸಲಾಗಿದೆ. ಅದು JN1 ಆ ಕಾರಣಕ್ಕೆ ಆಗಿದೆಯಾ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಮಾಹಿತಿ ಬಂದಿಲ್ಲ. ಆದರೆ ಅವರಿಗೆ ಕೊರೋನಾ ಪಾಸಿಟಿವ್ ಇತ್ತು. ಕೊರೋನಾ ಪಾಸಿಟಿವ್ ಇದ್ದ ಕಾರಣಕ್ಕಾಗಿ ಅವರ ಬೇರೆ ಬೇರೆ ಹೃದಯ ಬೇನೆ ಇರ್ಬೋದು ಅಥವಾ ಇನ್ನಿತರ ಕೆಲವು ದುರ್ಬಲ ಶರೀರದ ಕಾರಣಕ್ಕಾಗಿ ಕೂಡ ಆಗಿರಬಹುದು ಅನ್ನುವಂಥದ್ದಿದೆ. 60 ವರ್ಷ ಮೇಲ್ಪಟ್ಟವರು ದಯವಿಟ್ಟು ಮಾಸ್ಕ್ ಹಾಕ್ಕೊಳ್ಳಿ. ಆಮೇಲೆ ಗರ್ಭಿಣಿಯರು, ಬಾಣಂತಿಯರು, ಸ್ವಲ್ಪ ಬಾಡಿ ವೀಕ್ ಆಗಿರುತ್ತೆ ಗೊತ್ತಾ, ಜ್ವರ ಬಂದಿದ್ದಾಗ, ಶೀತ ಬಂದಿದ್ದಾಗ, ಕೆಮ್ಮು ಬಂದಿದ್ದಾಗ ಅಂಥವ್ರು ಕೂಡ ಸ್ವಲ್ಪ ಹಾಕ್ಕೊಳ್ಳಿ. ಭಯಪಡಬೇಡಿ ಅಷ್ಟೇ. ಕೊರೋನಾ ಲಕ್ಷಣ ಇದ್ದರೆ ಟೆಸ್ಟ್ ಮಾಡಿಸಿ. ಮನೆಯಲ್ಲಿ ನೀವಿದ್ದರೆ, ಹಿರಿಯರಿದ್ದರೆ ಸ್ವಲ್ಪ ಸಪ್ರೇಟಾಗಿ ನಿಲ್ಲಿ, ಅವರಿಗೆಲ್ಲ ವ್ಯವಸ್ಥೆ ಮಾಡ್ಕೊಳ್ಳಿ. ಹಿರಿಯರಿದ್ದರೆ ಮನೆಯಲ್ಲಿ ಕೂಡ ಮಾಸ್ಕ್ ಹಾಕೋಬೋದು, ತೊಂದರೆ ಇಲ್ಲ.